ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಶನಿವಾರ, ಹ್ಯಾಪಿ ವಾರ, ವಿಶ್ವಕ್ಕೆ ಮಾಡೋಣ ಎಲ್ಲರೂ ಸೇರಿ ನಮಸ್ಕಾರ ಅಂತ ಹೇಳ್ತಾ, ಸ್ನೇಹಿತರೆ, ನಾವು ಏನೇ ಒಂದು ಕಾರ್ಯಕ್ರಮಗಳು ಕೆಲಸಗಳು ಮಾಡುವಾಗ ನಾವು ತಂದೆ ತಾಯಿಯನ್ನು ನೆನೆದು ಮತ್ತು ಭೂತಾಯಿಯನ್ನು ನೆನೆದು ನಾವು ಕೆಲಸವನ್ನು ಶುರು ಮಾಡಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತನ ಕೋರ್ತಾ ಇದ್ದೀನಿ. ಮತ್ತೆ ಸ್ನೇಹಿತರೆ, ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತಂದರೆ ಸ್ನೇಹಿತರೆ, ನಾವು ಪ್ರಾಣಾಯಾಮವನ್ನು ಮಾಡ್ತಾ ಇದ್ದೀವಿ. ಸೊ ಧ್ಯಾನಗಳು ನಾವು ಪ್ರತಿನಿತ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇರ್ತೀನಿ. ಸೊ ಅದರಿಂದ ನಾನು ಇವತ್ತು ನಿಮಗೆ ಧ್ಯಾನದಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಪ್ರತಿನಿತ್ಯ ಸ್ನೇಹಿತರೆ ನಾವು ಧ್ಯಾನವನ್ನು ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ಮಾಡೋದ್ರಿಂದ ನಿಮಗೆ ಆಯುಷು ವೃದ್ಧಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೆದುಳಿನ ಶಕ್ತಿ ಹೆಚ್ಚಿಸುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ಬನ್ನಿ ನಾವು ಇವತ್ತು ಪ್ರಾಣಾಯಾಮವನ್ನು ಮಾಡೋಣ. ಆಮೇಲೆ ಸ್ನೇಹಿತರೆ, ಇವತ್ತಿಂದ ಡೇ 1 ಪ್ರಾಣಾಯಾಮವನ್ನು ನಿಮಗೆ ನಾನು ಹೇಳ್ಕೊಡ್ತೇನೆ. ಯಾಕಂತಂದರೆ ನಾವು ಪ್ರತಿನಿತ್ಯ ಇದನ್ನು ನೋಡಿ ನೀವು ಎಷ್ಟು ಜನರು ಕಲಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮೂಲಕ ನೀವು ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಸಪೋರ್ಟ್ ಆಗುತ್ತೆ ಮತ್ತು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರಿಂದ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಧ್ಯಾನವನ್ನು ಪ್ರತಿನಿತ್ಯ ಮಾಡಿ ತಿಳಿದುಕೊಳ್ಳಿ ಸ್ನೇಹಿತರೆ. ಬನ್ನಿ ನಾವು ಇವತ್ತು ಪ್ರಾಣಾಯಾಮವನ್ನು ಮಾಡೋಣ. ನೋಡಿ, ನಾವು ಪ್ರಾಣಾಯಾಮವನ್ನು ಮಾಡುವಾಗ ಸೊಂಟವನ್ನು ನೇರವಾಗಿ ಇಟ್ಕೋಬೇಕು. ಮತ್ತು ನೋಡಿ, ಈ ಥರ ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಚಿನ್ಮುದ್ರ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ಈ ಥರ ಆದರೂ ನೀವು ಚಿನ್ಮುದ್ರದಲ್ಲಿ ಕೂತ್ಬೋದು, ಇಲ್ಲ ಆರಾಮದಾಯಕವಾಗಿ ಕೂತ್ಕೊಂಡು ನೀವು ಮಾಡಬಹುದು. ಈಗ ನಾವು ಪ್ರಾಣಾಯಾಮ ಮಾಡ್ತೇವೆ ಸ್ನೇಹಿತರೆ. ಪ್ರಾಣಾಯಾಮದಲ್ಲಿ ಮೊದಲನೇದು ಸಹಜ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಸಹಜ ಪ್ರಾಣಾಯಾಮ ಹೇಗೆ ಮಾಡ್ತೀವಿ ಅಂತಂದರೆ, ನೋಡಿ ಕೈ ನೋಡಿ, ಇದನ್ನು ನೀವು 2 ಬೆರಳನ್ನು ಈ ಥರ ಮುಚ್ಚಬಹುದು. ಆಮೇಲೆ ಈ ಥರ ಹಿಡ್ಕೋಬೋದು ಸ್ನೇಹಿತರೆ. ಇಲ್ಲ ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ, ಈ ಎರಡು ಬೆರಳು ಮುಚ್ಚಿ ಮತ್ತು ಮಧ್ಯದ ಬೆರಳನ್ನು ಇದು ಮಾಡಿಕೊಂಡು ಈ ಥರ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಾನು 2 ಬೆರಳನ್ನು ಮುಚ್ಚಿ ಈ ಥರ ಮಾಡ್ತೀನಿ. ಈ 2 ಬೆರಳುಗಳಿಂದ ಸಹಾಯದಿಂದ ನಾವು ಉಸಿರಾಟ ಅಂದರೆ ನಿಧಾನವಾಗಿ ನಾವು ಈಗ ಬಲಮೂಗನ್ನು ಮುಚ್ಚಿ ಎಡಮೂಗಿಂದ ನಾವು ಉಸಿರನ್ನು ತಗೊಂಡ್ರೆ, ಮತ್ತೆ ಎಡಮೂಗನ್ನು ಮುಚ್ಚಿ ಬಲಮೂಗಿನಿಂದ ನಿಧಾನಾಗಿ ಉಸಿರು ಬಿಡತಕ್ಕಂಥದ್ದು. ಇದು ಬಂದ್ಬಿಟ್ಟು ಪ್ರಾಣಾಯಾಮ ಸ್ನೇಹಿತರೆ. ಪ್ರಾಣಾಯಾಮ ಅಂತಂದರೆ ಪ್ರಾಣ ಮತ್ತು ಯಮ. ಪ್ರಾಣ ಅಂದರೆ ನಮ್ಮ ಪ್ರಾಣ ಸ್ನೇಹಿತರೆ. ಅಂದರೆ ನಾವು ಉಸಿರಾಡೋದನ್ನು ಪ್ರಾಣ ಅಂತ ಹೇಳ್ತೀವಿ. ಸೊ ಉಸಿರಾಟದನ್ನು ಪ್ರಾಣ, ಮತ್ತು ಯಮ ಅಂತಂದರೆ ನಾವು ಆಳ, ಅದು ಎಷ್ಟು ಆಳ ಇದೆ ಅಂತ ಹೇಳಿ ಪ್ರಾಣಾಯಾಮದ ಅದರ ಅರ್ಥ ಉಸಿರು ಮತ್ತು ಎಷ್ಟು ಆಳವಾಗಿ ತಗೊಳ್ತೀವಿ ಅನ್ನೋದನ್ನು ನಾವು ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಸೊ ಪ್ರಾಣನ ನಾವು ಪ್ರತಿನಿತ್ಯ ಉಸಿರಾಡ್ತಾ ಇರ್ತೀವಲ್ಲ, ಸೊ ಅದನ್ನು ನಾವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಪ್ರಾಣ ವೃದ್ಧಿ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರಾಣಾಯಾಮ ಪ್ರತಿನಿತ್ಯ ಭಾಳ ಅವಶ್ಯಕತೆ, ಮತ್ತು ನಾವು ಇದನ್ನು ಮಾಡೋದ್ರಿಂದ ನಿಮ್ಮ ಆಯುಷ್ ಕೂಡ ವೃದ್ಧಿ ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ, ಈ ಥರ ನೋಡಿ, ನಿಧಾನವಾಗಿ ಉಸಿರನ್ನು ತಗೊಂಡು ಮತ್ತೆ ಈ ಮೂಗನ್ನು ಹಚ್ಚಿ ನಿಧಾನವಾಗಿ ಮತ್ತೆ ಅದೇ ಮೂಗಿನ ತಗೊಂಡು ಮೂಗಿನಿಂದ ಅದೇ ಥರ ನೋಡಿ. ಇದನ್ನು ಮಾಡುವಾಗ ನಾವು
ನಾವು ಉಸಿರನ್ನು ತಗೊಳ್ತೀವಲ್ಲ ಸ್ನೇಹಿತರೆ, ಹೊಟ್ಟೆ ನಾವು ಉಸಿರನ್ನು ತಗೊಳ್ಳೋ ಹೊಟ್ಟೆ ಈ ಥರ ಮುಂದೆ ಆಗ್ಬೇಕು. ಮತ್ತು ಹೊಟ್ಟೆ ನಾವು ಉಸಿರು ಬಿಡುವಾಗ ಹೊಟ್ಟೆ ಮಾತ್ರ ಕೆಲಸ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಈ ಥರ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ, ಇದು ಸಹಜ ಪ್ರಾಣಾಯಾಮ ಸ್ನೇಹಿತರೆ. ಸಹಜ ಪ್ರಾಣಾಯಾಮ. ಮತ್ತು ಈಗ ಎರಡನೇದು ನಾವು ಕಪಾಲಭಾತಿಯನ್ನು ಮಾಡೋಣ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ನೋಡಿ, ನಾವು ನೀವು ಆರಾಮಾಗಿ ಕೂತ್ಕೋಬೇಕು. ಈ ಥರ ಆರಾಮಾಗಿ ಕೂತ್ಕೊಂಡು ಕಪಾಲಭಾತಿ ಪ್ರಾಣಾಯಾಮನ ನಾವು ನಿಮಗೆ ಯಾವ ಥರ ಆಗುತ್ತೋ ಆ ಥರ ಕೂತ್ಕೊಳ್ಳಿ. ಈ ಥರ ಕೂತ್ಕೊಂಡು ನಾವು ಆರಾಮಾಗಿ 2 ಮೂಗಿನಿಂದ ಉಸಿರನ್ನು ತಗೋಬೇಕು ಸ್ನೇಹಿತರೆ. ನೋಡಿ, ನಿಧಾನವಾಗಿ, ಯಾವುದೇ ಕಾರಣಕ್ಕೂ ಈ ಥರ ಉಸಿರು ತಗೋಬಾರ್ದು. ಹೊಟ್ಟೆ ಉಸಿರು ಮಾತ್ರ ತಗೋಬೇಕು ಸ್ನೇಹಿತರೆ. ಈ ಥರ ಆಗ್ಬೇಕು ಸ್ನೇಹಿತರೆ. ಯಾಕಂದರೆ ನಾವು ಉಸಿರನ್ನು ತಗೊಳ್ಳುವಾಗ ಮುಂದೆ ಹೊಟ್ಟೆ ಬರುತ್ತೆ, ಮತ್ತು ಉಸಿರು ಬಿಡುವಾಗ ಹೊಟ್ಟೆ ಒಳಗಡೆ ಹೋಗುತ್ತೆ ಸ್ನೇಹಿತರೆ. ಈ ಥರ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇದು ಚಿನ್ನ ಮುದ್ರೆ ಅಂತಾರೆ. ಚಿನ್ನ ಮುದ್ರದಲ್ಲೇ ನೀವು ಕುಳಿತುಕೊಳ್ಳಿ ಮತ್ತು ನೋಡಿ, ಅಂದರೆ ನೋಡಿ ಸ್ನೇಹಿತರೆ, ನಾವು ಉಸಿರನ್ನು ತಗೊಳ್ಳುವಾಗ ಪೂರ್ತಿ ಹೊಟ್ಟೆ ಮುಂದೆ ಬರಬೇಕು, ಮತ್ತು ಉಸಿರನ್ನು ಹೊಟ್ಟೆಯಿಂದ ಈ ಥರ ಅದನ್ನು ನಾವು ಎದೆಯವರೆಗೂ ತಗೋಬಾರ್ದು. ಹೊಟ್ಟೆ ಮಾತ್ರ ಎಷ್ಟು ಉಸಿರನ್ನು ತಗೊಳ್ದು ಆ ಉಸಿರನ್ನು ನಿಧಾನವಾಗಿ ಹೊರ ಹೊಮ್ಮತಕ್ಕಂಥದ್ದು ಹೊಟ್ಟೆಯಿಂದ. ಹೀಗೆ ಲಬ್ ಡಬ್ ಲಬ್ ಡಬ್. ಈ ಥರ ನಿಧಾನವಾಗಿ ನಿಮಗೆ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಇದನ್ನು ಒಂದು 20 ಬಾರಿ ಮಾಡಬೇಕು. ನೀವು ಸ್ಟಾರ್ಟಿಂಗಲ್ಲಿ ಮಾಡೋರು ಒಂದು 10 ಬಾರಿ ಮಾಡ್ಕೊಳ್ಳಿ, ಮತ್ತು ಇನ್ನು 10 ಬಾರಿ ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಇದನ್ನು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ಮೊದಲು ನಾವು ಉಸಿರನ್ನು ತಗುವಾಗ ಹೊಟ್ಟೆ ಭಾಗ ಮಾತ್ರ ಇದು ಬರಬೇಕು, ಎದೆ ಉಬ್ಬಬಾರ್ದು, ಎದೆ ಉಸಿರು ತಗೋಬಾರ್ದು ಸ್ನೇಹಿತರೆ. ಹೊಟ್ಟೆ ಮಾತ್ರ ಉಬ್ಬಿ ನಿಧಾನಾಗಿ ನಾವು ಬಿಡತಕ್ಕಂಥ ಹೀಗೆ. ಇದು ಸ್ನೇಹಿತರೆ ನಾವೀಗ ಮಾಡಿದ್ದು ಕಪಾಲಭಾತಿ ಪ್ರಾಣಾಯಾಮ. ಮತ್ತು ಈಗ ಆಲ್ಟರ್ನೇಟ್ ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಾವು 2 ಮೂಗಿನಿಂದ, ಸೊಂಟ ನೇರವಾಗಿ ಇಟ್ಕೋಬೇಕು. 2 ಮೂಗಿನಿಂದ ನಾವು ನೋಡಿ ನಿಧಾನವಾಗಿ ಉಸಿರು ತಗೊಂಡು ಅಂದರೆ ಸ್ನೇಹಿತರೆ, ನಾವು ಇದನ್ನು ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ 2 ಮೂಗಿಂದ ಬಿಡತಕ್ಕಂಥದ್ದು. ಆವಾಗ ನಾವೇನು ಆಮ್ಲಜನಕವನ್ನು ನಾವು ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನ ಆಚೆ ಬಿಡ್ತೀವಿ ಸ್ನೇಹಿತರೆ. ಸೊ ಅದರಿಂದ ನಾವು ಇದನ್ನು ನಿಧಾನವಾಗಿ ಮಾಡಬೇಕು. ನೋಡಿ, ಚಿನ್ಮುದ್ರದಲ್ಲೇ ಇಟ್ಕೊಂಡು ನಾವು ಇದನ್ನು ನೋಡಿ ಈ ಥರ ಮಾಡಬಹುದು ಸ್ನೇಹಿತರೆ. ನೀವು ಇದನ್ನು ಮಾಡುವಾಗ 5 ಸೆಕೆಂಡು, 5 ರಿಂದ 6 ಸೆಕೆಂಡು
ನಿಧಾನವಾಗಿ ಉಸಿರು ತಗೊಂಡು 5 ಸೆಕೆಂಡ್ ಬಿಟ್ಟು ಮತ್ತೆ 5 ಸೆಕೆಂಡ್ ನಂತರ ಉಸಿರನ್ನು ಹೊರ ಹೊಮ್ಮಬಹುದು ಸ್ನೇಹಿತರೆ. ಇದು ಆಯ್ತಲ್ಲ ಸ್ನೇಹಿತರೆ. ಈಗ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋಣ. ಸೊ ಭಸ್ತ್ರಿಕಾ ಪ್ರಾಣಾಯಾಮ ಹೇಗೆ ಮಾಡ್ಬೇಕಂತ ನೋಡಿ ಸ್ನೇಹಿತರೆ. ನಾವು 2 ಮೂಗಿನಿಂದ ಉಸಿರನ್ನು ತಗೊಂಡು ನಾವೇನು ಅಂದರೆ 2 ಮೂಗಿನಿಂದ ಉಸಿರನ್ನು ತೆಗೆದುಕೊಂಡು ನಾವು ಡಬ್ ಡಬ್ ಮಾಡೋದು. ಅಂದರೆ ಯಾವ ಥರ ಅಂದರೆ ನೋಡಿ, 2 ಮೂಗು ನೀವು ಯಾವ ಥರ ಕೂತ್ಕೊಳ್ತೀರೋ ಚಿನ್ ಮುದ್ರದಲ್ಲೇ ಕೂತ್ಕೊಳ್ಳಿ. ಈ ಥರ ಈ ಥರ ಸ್ನೇಹಿತರೆ ನೋಡಿ, ನಾವು ಮೂಗಿಂದ ಉಸಿರು ತಗೊಂಡು ಮೂಗಿನಿಂದನೇ ಡಬ್ ಡಬ್ ಅನ್ನೋತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಈ ಥರ ನಿಧಾನವಾಗಿ ಈ ಥರ ಸ್ನೇಹಿತರೆ. ಅಂದರೆ ನಾವು ಇದನ್ನು ಮಾಡುವಾಗ ಇಲ್ಲಿ ನಮಗೆ ಸ್ವಲ್ಪ ಒಂಥರ ಮಬ್ಬು ಮೂಗು ಇದು ಆಗೋತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ಏನು ತೊಂದರೆ ಆಗಲ್ಲ ಸ್ನೇಹಿತರೆ. ಇದು ನೀವು ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಆಗುತ್ತೆ. ಇಲ್ಲಿ ನಿಮಗೆ ಮೂಗು ಒಂಥರ ಮಬ್ಬು ಬರೋ ಥರ ಒಂಥರ ಚಕ್ರ ಇದು ಆಗೋ ಥರ ಆಗುತ್ತೆ. ಅದು ನಾವು ಸಟ್ಟಾದ್ಮೇಲೆ ಅದು ಏನು ಅನ್ಸಲ್ಲ. ಈಗ ಸ್ಟಾರ್ಟಿಂಗಲ್ಲಿ ನೀವು ಮಾಡುವಾಗ ಆ ಥರ ಅನಿಸುತ್ತೆ. ಮತ್ತು ಇದು ಹೊಸದಾಗಿ ಫೀಲಿಂಗ್ ಆಗುತ್ತೆ. ಅದರಿಂದ ನೀವೇನು ಭಯ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ, ನಾವು ಪ್ರಾಣಾಯಾಮದಲ್ಲಿ ಸಹಜ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಆಲ್ಟರ್ನೇಟ್ ಕಪಾಲಭಾತಿ ಪ್ರಾಣಾಯಾಮ ಮತ್ತು ಭಸ್ತ್ರಿಕಾವನ್ನು ಮಾಡಿದ್ದೀವಿ ಸ್ನೇಹಿತರೆ. ಸೊ ಇವು ಪ್ರಾಣಾಯಾಮಗಳು ಸ್ನೇಹಿತರೆ. ನಿಮಗೆ ಗೊತ್ತಲ್ವಾ, ಪ್ರಾಣಾಯಾಮದ ಬಗ್ಗೆ ನಾನು ನಿಮಗೆ ವಿವರ ಮಾಡಿದ್ದೀನಿ. ಇದು ಉಸಿರು, ಪ್ರಾಣ ಅಂತಂದರೆ ಉಸಿರು ಸ್ನೇಹಿತರೆ. ಪ್ರಾಣ ಮತ್ತು ಪ್ರಾಣಾಯಾಮ ಅಂದರೆ ಆಳ. ನಾವು ಉಸಿರಾಟವನ್ನು ಎಷ್ಟು ಆಳವಾಗಿ ಪ್ರತಿನಿತ್ಯ ಅದರ ಜೊತೆ ನಾವು ವ್ಯಾಯಾಮವನ್ನು ಮಾಡ್ತೀವೋ ಅಷ್ಟು ನಮ್ಮ ಆಯಸ್ಸು ಪ್ರಾಣ ವೃದ್ಧಿಸುತ್ತದೆ ಸ್ನೇಹಿತರೆ. ಸೊ ಆಮೇಲೆ ಇದನ್ನು ಪ್ರಾಣಾಯಾಮನ ನೀವು ಇದರಲ್ಲಿ ವಯಸ್ಸಿನ ಮಿತಿ ಏನಾದರೂ ಇದೆಯಾ ಅಂತ ನೀವು ಕೇಳಿದ್ರೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ವಯಸ್ಸಿನ ಮಿತಿ ಇಲ್ಲ ಸ್ನೇಹಿತರೆ. ಚಿಕ್ಕ ಮಕ್ಕಳು ಇದರ ಅಂತಂದರೆ ಇದನ್ನು ಸ್ನೇಹಿತರೆ, ಪ್ರಾಣಾಯಾಮನ ಚಿಕ್ಕ ಮಕ್ಕಳು ನೀವು ಹೇಳ್ಕೊಳ್ಬೇಕಂತಂದರೆ 8 ವಯಸ್ಸಿನ ಮೇಲೆ ಇರೋ ಮಕ್ಕಳಿಗೆ ನೀವು ಇದನ್ನು ಹೇಳ್ಕೊಡ್ಬೋದು ಸ್ನೇಹಿತರೆ. ಅವರಿಗೆ ಪ್ರಾಣಾಯಾಮ ಅವರು 8 ವರ್ಷದ ಮೇಲಿಂದ ಅವರಿಗೆ ಮಾಡಿಕೊಟ್ರೆ ಅವರು ಆಯಸ್ಸು ವೃದ್ಧಿಸುತ್ತದೆ. ಮತ್ತು ನಾವು ದಿನನಿತ್ಯ ಇಡೀ ದಿನ ಚೈತನ್ಯ ಸಂತೋಷದಿಂದ ಇರ್ಬೋದು ಸ್ನೇಹಿತರೆ. ಮತ್ತು ನೀವು ಈ ಪ್ರಾಣಾಯಾಮ ಪ್ರತಿಯೊಬ್ಬರು ನಾವು ಇದನ್ನು ಮಾಡಲೇಬೇಕಂತದ್ದು ಇದೆ. ಯಾಕೆಂತಂದರೆ ಸ್ನೇಹಿತರೆ ನೋಡಿ, ಕೆಲವರಿಗೆ ಇದರಿಂದ ಇದು ಏನು ಉಸಿರಾಟದ ತೊಂದರೆ, ಶ್ವಾಸಕೋಶದ ತೊಂದರೆ ಆ ಥರ ಇರೋರಿಗೆ ಬಹಳ ಉತ್ತಮಕಾರಿಯಾಗಿರುತ್ತೆ ಸ್ನೇಹಿತರೆ. ಮತ್ತು ಪ್ರಾಣಾಯಾಮನ ಏನು ಹಾರ್ಟ್ ಪ್ರಾಬ್ಲಮ್ ಇರೋರು ಡಾಕ್ಟರ್ ಅವರ ಸಲಹೆ ಮೇರೆಗೆ ಮಾಡೋದು ಒಳ್ಳೆಯದು. ಯಾಕೆಂತಂದರೆ ಇದು ಹಾರ್ಟಿಗೆ ತೊಂದರೆ ಇರೋರು ಇದನ್ನು ಪ್ರಾಣಾಯಾಮವನ್ನು ಮಾಡಬಾರ್ದು ಸ್ನೇಹಿತರೆ. ಹಾರ್ಟ್ ತೊಂದರೆ ಕ್ಲಿಯರ್ ಆದ ನಂತರ ನೀವು ಮಾಡ್ಬೋದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾನು ನಿಮಗೆ ಹೇಳೋದು, ಯಾವಾಗ ನಾವು ಚಿಕ್ಕವರಿಂದಾನೇ ಇವುಗಳನ್ನು ಅಭ್ಯಾಸ ಮಾಡ್ತೀವೋ ಸ್ನೇಹಿತರೆ, ನಮಗೆ ಯಾವುದೇ ಥರದ ಕಾಯಿಲೆಗಳು ಬರಲ್ಲ. ಮತ್ತು ನೋಡಿ, ಈ ಪ್ರಾಣಾಯಾಮಗಳು ಮಾಡೋದರಿಂದ ಕಾಯಿಲೆ ಬರೋದು ಇಲ್ಲ. ಮತ್ತು ನಮ್ಮ ಆರೋಗ್ಯ ಪ್ರತಿನಿತ್ಯ ಸುಧಾರಿಸಿಕೊಂಡು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ವ್ಯಾಯಾಮ ಮಾಡೋ ಥರ
ಆಗತ್ತೆ ಸ್ನೇಹಿತರೆ. ಅದರಿಂದ ನೀವು ಇವತ್ತಿಂದನೇ ಶುರು ಮಾಡಿ ಸ್ನೇಹಿತರೆ. ಪ್ರಾಣಾಯಾಮನ ಇವತ್ತಿಂದನೇ ನೀವು ಶುರು ಮಾಡಿ. ನಾನು ಅದಾಗೆ ಇವತ್ತಿಂದ ಡೇ 1 ಸ್ನೇಹಿತರೆ. ದಯವಿಟ್ಟು ಯಾರು ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕಲೀರಿ ಮತ್ತು ನಿಮ್ಮ ಮನೇಲಿ ಎಲ್ಲರೂ ಕಲಿಸಿ ಸ್ನೇಹಿತರೆ. ಯಾಕೆಂತಂದರೆ ಇವತ್ತಿನ ಈ ಜನ್ರೇಷನ್ನಲ್ಲಿ ನಾವು ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮಗಳೆಲ್ಲ ಮಾಡಿಲ್ಲ ಅಂತಂದ್ರೆ ಸ್ನೇಹಿತರೆ, ಬಹಳ ಅಂದರೆ ಬಹಳ ಆರೋಗ್ಯಗಳು ಹದಗೆಡ್ತಾ ಇದ್ದಾವೆ. ಇಲ್ದಿರೋ ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ ಸ್ನೇಹಿತರೆ. ಅದರಿಂದ ಪ್ರತಿಯೊಬ್ಬರೂ ಧ್ಯಾನನ, ಮೆಡಿಟೇಷನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ಪ್ರಾಣಾಯಾಮ ಅಂತೂ ಪ್ರತಿನಿತ್ಯ ನಾವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ಯಾಕಂತಂದರೆ ನಮ್ಮ ಉಸಿರಾಟವನ್ನು ಯಾವಾಗ ನಾವು ಅದನ್ನು ನಾವು ಅಭ್ಯಾಸವನ್ನು ಮಾಡ್ತೀವೋ ಅದಕ್ಕೂ ಎಕ್ಸಸೈಸ್ ಆಗಿಬಿಟ್ಟು ಅದು ಕೂಡ ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆ ಇರೋದನ್ನು ನಿವಾರಣೆ ಮಾಡಿಬಿಟ್ಟು ನಮ್ಮ ಉಸಿರಾಟವನ್ನು ಅಭಿವೃದ್ಧಿಗೊಳಿಸುತ್ತೆ ಮತ್ತು ನಮ್ಮ ಆಯುಷನ್ನು ವೃದ್ಧಿಗೊಳಿಸುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಪ್ರತಿಯೊಬ್ಬರು ಧ್ಯಾನ, ಮೆಡಿಟೇಷನ್ನ ಮಾಡಲೇಬೇಕು ಸ್ನೇಹಿತರೆ. ಮಾಡಿ ಮತ್ತು ಆರೋಗ್ಯವಾಗಿರಿ ಸ್ನೇಹಿತರೆ. ನಾನು ಹೇಳೋ ಥರ ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್ ಆಗಿ ಇರಬೇಕಂತಂದರೆ ಪ್ರತಿಯೊಬ್ಬರು ದಯವಿಟ್ಟು SP ಸ್ಟೂಡಿಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಇದರಲ್ಲಿ ಬರೋತಕ್ಕಂಥ ಧ್ಯಾನ, ಮೆಡಿಟೇಷನ್ ಬಗ್ಗೆ ಪ್ರತಿಯೊಂದು ಇಂಚಿಂಚಾಗಿ ನಾನು ಕನ್ನಡದಲ್ಲೇ ನಿಮಗೆ ವಿವರಣೆ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ಯಾವ ಥರ ಯಾವ ಇದರಲ್ಲಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಧ್ಯಾನ, ಪ್ರಾಣಾಯಾಮ ಮತ್ತು ಚಿನ್ಮುದ್ರ ಪ್ರಾಣಾಯಾಮ, ಆಮೇಲೆ ಬೇಸಿಗೆ ಕಾಲದಲ್ಲಿ ಮಾಡತಕ್ಕಂಥ ನಾಸಿಕ ಶೀತಾಲಿ ಪ್ರಾಣಾಯಾಮದ ಬಗ್ಗೆ ನಾನು ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಾಗೆ ನನ್ನ ವಿಡಿಯೋಗಳನ್ನು ನೋಡಿ ಧ್ಯಾನವನ್ನು ಮಾಡುವಾಗ ವಿಡಿಯೋವನ್ನು ನೋಡಿಕೊಂಡು ನಿಮಗೆ ಯಾವ ಥರ ಆಗುತ್ತೆ ಒಂದು ಬುಕ್ಕಲ್ಲಿ ಬರ್ಕೊಂಬಿಡಿ ಸ್ನೇಹಿತರೆ. ಧ್ಯಾನ ಅಂದರೆ ಏನು, ಧ್ಯಾನ ಅಂದರೆ ಧ್ಯಾನದಲ್ಲಿ ಏನು ಬರುತ್ತೆ, ಓಂಕಾರ, ಭ್ರಮರಿ, ರಿಲ್ಯಾಕ್ಸೇಷನ್ ಅದು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವು ನಾನು ಏನಿದು ವಿಡಿಯೋದಲ್ಲಿ ಮಾಡ್ತೀನಿ ಅದನ್ನು ನೀವು ಒಂದು ಪುಸ್ತಕದಲ್ಲಿ ಬರೆದುಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂತಂದರೆ ನೀವು ಪುಸ್ತಕದಲ್ಲಿ ಬರ್ಕೊಂಡು ಇಟ್ಕೊಳ್ಳೋದ್ರಿಂದ ನೀವು ಪುಸ್ತಕದಲ್ಲಿ ನೋಡಿಕೊಂಡು ನೀವು ಏನಾದರೂ ಮರ್ತಿದ್ದೀರಂತಂದರೆ ಅದನ್ನು ನೋಡಿಕೊಂಡು ಮಾಡ್ಬೋದು ಸ್ನೇಹಿತರೆ. ಮತ್ತು ವಿಡಿಯೋ ನೀವು ಯಾವ ಆಸನದಲ್ಲಿ ಕೂತ್ಕೋಬೇಕು, ಯಾವ ಥರ ಕೂತ್ಕೋಬೇಕು, ಹೇಗೆ ಉಸಿರಾಡ್ತೀವಿ ಅನ್ನೋದನ್ನು ನೀವು ವಿಡಿಯೋ ನೋಡಿಬಿಟ್ಟು ಮಾಡಬಹುದು ಸ್ನೇಹಿತರೆ. ಸೊ ಅದರಿಂದ ಪ್ರತಿಯೊಬ್ಬರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಇದನ್ನು ಮಾಡಿ ನಿಮಗೆ ಯಾವ ಥರ ಹೇಗೆ ಅನಿಸುತ್ತೆ ಅದನ್ನು ನೀವು ಅದನ್ನು ಅನುಭವಿಸಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಕುಟುಂಬಸ್ಥರಿಗೆ ಪ್ರತಿಯೊಬ್ಬರಿಗೂ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ. ಇದು ತಿಳಿಸ್ಕೊಡೋದ್ರಿಂದ ನಿಮಗೆ ಯಾವುದೇ ಥರದ ಮುಂದೆ ಕಾಯಿಲೆಗಳು ಮತ್ತೊಂದು ಬರೋದಿಲ್ಲ ಸ್ನೇಹಿತರೆ. ನಾವು ಮಾಡೋ ಕೆಲಸದಲ್ಲಿ ಪ್ರತಿನಿತ್ಯ ಕೆಲಸದಲ್ಲಿ ನೀವು ಆನಂದವಾಗಿರ್ತೀವಿ, ಸಂತೋಷವಾಗಿರ್ತೀವಿ ಮತ್ತು ನಮ್ಮ ಕೆಲಸಗಳು ಕೂಡ ಅಷ್ಟೇ ಚೆನ್ನಾಗಿ ಆಗ್ತವೆ ಸ್ನೇಹಿತರೆ. ಓದೋರು ಕೂಡ ಬಹಳ ಅಂದರೆ ಬಹಳ ಅವರಿಗೆ ನೆನಪಿನ ಶಕ್ತಿ ಆಗತ್ತೆ ಮತ್ತು ಇದು ಪ್ರಾಣಾಯಾಮ ಮಾಡೋದ್ರಿಂದ ಅವರಿಗೆ ಓದೋಕ್ಕೆ ಮತ್ತು ಬರೆಯೋಕ್ಕೆ ಅವರಿಗೆ ಏನು ಏಕಾಗ್ರತೆ ಬೇಕಾಗತ್ತೆ ಸ್ನೇಹಿತರೆ. ಏಕಾಗ್ರತೆ ಅನ್ನೋದು ಬಹಳ ಬರುತ್ತೆ. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಇವೆಲ್ಲವೂ ನಮಗೆ ಬೇಕಂತಂದ್ರೆ ಸ್ನೇಹಿತರೆ ನಾವು ಧ್ಯಾನ, ಪ್ರಾಣಾಯಾಮಗಳನ್ನು ನಾವು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡ್ಕೋಬೇಕು ಸ್ನೇಹಿತರೆ. ನಮಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಈ ಥರ ನಮಗೆ ಬಂತಂತಂದ್ರೆ ಸ್ನೇಹಿತರೆ ಅದರಿಂದ ನಮಗೆ ಏಕಾಗ್ರತೆ ಅನ್ನೋದು ಬೆಳವಣಿಗೆ ಆಗುತ್ತೆ. ಏಕಾಗ್ರತೆ ಬೆಳವಣಿಗೆ ಆಗೋದ್ರಿಂದ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಗಮನವನ್ನು ಶ್ರದ್ಧೆಯಿಂದ ಆ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲವನ್ನು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು ಧ್ಯಾನ, ಯೋಗ ಯಾವ ಥರ ನಿಮಗೆ ಅನುಕೂಲ ಆಗುತ್ತೋ ಅವನ್ನು ಒಂದು ಅರ್ಧ ತಾಸಿಂದ 1 ತಾಸು ಪ್ರತಿನಿತ್ಯ ಮಾಡಿ ಸ್ನೇಹಿತರೆ. ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ಡೇ 1 ನಾವು ಇವತ್ತಿಂದ 1 ದಿನ ಅಂತ ಹೇಳ್ಬಿಟ್ಟು ನಾವು ಶುರು ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಸ್ನೇಹಿತರೆ. ಇದು ಮೆಡಿಟೇಷನ್ ಡೇ 1 ಮೆಡಿಸಿನ್ ಇವತ್ತಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಆದಷ್ಟು ಸಂಖ್ಯೆಯಲ್ಲಿ ಜಾಯ್ನ್ ಆಗಬೇಕು. SP ಸ್ಟೂಡಿಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಧ್ಯಾನವನ್ನು ಪ್ರತಿನಿತ್ಯ ಮಾಡಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ನೋಡೋಣ ಈ ವಿಡಿಯೋದಿಂದ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿರೋ ಮತ್ತು ನಿಮಗೆ ಯಾವ ಥರ ಅನಿಸ್ತಿದೆ ದಯವಿಟ್ಟು ವಿಡಿಯೋಗಳು ನೋಡ್ಬಿಟ್ಟು
ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಏನಾದರೂ ನಿಮಗೆ ಕ್ವಶನ್ಗಳಿದ್ದರೆ ದಯವಿಟ್ಟು ತಿಳಿಸಿ, ಅದರ ಬಗ್ಗೆ ನಾನು ನಿಮಗೆ ವಿವರಣೆ ಮಾಡಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಓಕೆ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.